ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇದು ಬಂದುಬಿಟ್ಟು ವರಲಕ್ಷ್ಮಿ ಹಬ್ಬ ಆಗಿದ್ದೆ ನೆಕ್ಸ್ಟ್ ಡೇ. ಇದೆಲ್ಲ ಎತ್ತಿಡ್ತಾ ಇದ್ದೀನಿ ಇವಾಗ, ಅಂದರೆ ಊರಿಗೆ ಹೋಗಬೇಕು, ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಹೂವು ಎಲ್ಲ ತೊಗೊಂಬರೋಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಆ್ಯಂಡ್ ಅಷ್ಟರಲ್ಲಿ ನಾನು ಬೇಗ ಎದ್ದು ಸ್ನಾನ ಮಾಡ್ಕೊಂಬಂದು ಮತ್ತೆ ಪೂಜೆ ಮಾಡಿಬಿಟ್ಟು ಕದಲಿಸ್ಬಿಟ್ಟು ಆ್ಯಂಡ್ ಕಲಶ ಕದಲಿಸ್ಬಿಟ್ಟು ಇವಾಗ ಇದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಕೆ ತೊಗೊಳ್ತಾ ಇದ್ದೀನಿ. ಈ ಎಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಬೇಗ ನಮ್ಮ ಮನೆಯವ್ರು ಬಂದಿದ ತಕ್ಷಣ ಊರಿಗೆ ಹೋಗೋದು ಸ್ವಲ್ಪ ಈಸಿ ಆಗುತ್ತೆ ಅಂತೇಳ್ಬಿಟ್ಟು. ಇಲ್ಲ, ನನ್ನ ಮಗಳು ಇನ್ನೂ ಮಲಗಿದ್ದಾಳೆ, ಇಲ್ಲಾಂದರೆ ಬಂದುಬಿಟ್ಟು ಇಲ್ಲೆಲ್ಲ ಕಿತ್ತು ಹಾಕ್ತಿದ್ಲು. ಅಂದರೆ ಇದೇನು ಇದು ಯಾಕೆ ಅಂತ ಎಲ್ಲ ಕೇಳ್ಕೊಂಡು ಕುತ್ಕೊಳ್ತಿದ್ಲು. ಅವಳು ಮಲಗಿದ್ದಾಳೆ, ಹಂಗಾಗಿ ಅವಳು ಇದೊಳು ಅಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ನಮ್ಮನೆ ವರಲಕ್ಷ್ಮಿ ಹಬ್ಬ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗೆಲ್ಲ ಫ್ರೂಟ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿ ಇಡ್ತಾ ಇದ್ದೀನಿ. ನಾವು ಈ ಸರಿ ಜಾಸ್ತಿನೂ ಫ್ರೂಟ್ಸು ಎಲ್ಲ ತೊಗೊಂಬಂದಿಲ್ಲ, ಊರಿಗೆ ಹೋಗ್ತೀವಿ ಅಂತೇಳ್ಬಿಟ್ಟು. ಅಂದರೆ ಮತ್ತೆ ಹಾಳಾಗ್ಬಿಡುತ್ತೆ ಬಾಳೆಹಣ್ಣೆಲ್ಲ ಅಂತೇಳ್ಬಿಟ್ಟು ಸ್ವಲ್ಪನೇ ತೊಗೊಂಡ್ಬಂದಿತ್ತು. ಇವಾಗ ಬಂದುಬಿಟ್ಟು ಎಲೆ ಅಡಿಕೆ, ಇಲ್ಲೊಬ್ಬ ಅಜ್ಜಿ ಇದ್ದಾರೆ, ಅವ್ರಿಗೆ ಕೊಡೋಣ ಅಂತೇಳ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಅದು ಅವ್ರಿಗೆ ಕೊಡೋಣ ಅಂತೇಳ್ಬಿಟ್ಟು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಸೈಡಿಗೆ ತೆಗೆದಿಕ್ಕೊಂಡು ಈ ದೀಪಗಳು ಮತ್ತು ಇವು ಕಳಶ ಇದೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಅಂದರೆ ಅವ್ರು ಬರೋಷ್ಟೊತ್ತಿಗೆ 11 ಆಗಿತ್ತು ಆಲ್ರೆಡಿ. ನಾನು 9 ಗಂಟೆಗೆ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಅಂದರೆ ಮತ್ತೆ ಲೇಟ್ ಆಗುತ್ತೆ, ಮತ್ತು ಅಲ್ಲಿಗೆ ಹೋಗಬೇಕು ಅಂತೇಳ್ಬಿಟ್ಟು ಬೇಗ ಮುಗಿಸ್ಕೊಂಡೆ ನನ್ನ ಕೆಲಸ ಎಲ್ಲ. ನನ್ನ ಮಗಳು ಮಲಗಿದ್ಲು, ಅವಳು ಎದ್ದಿದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸಿ ರೆಡಿಯಾಗಿ ನಮ್ಮ ಅಕ್ಕವರೆಲ್ಲ ಬಂದಿದ್ದರು ಆಲ್ರೆಡಿ. ಇಲ್ಲಿಗೆ ಬಂದಿದ್ರು, ಹಿಂಗೆ ಹೋಗೋಣ ಅಂತೇಳ್ಬಿಟ್ಟು. ನಮ್ಮ ಅಕ್ಕವರು ಒಂದು 11:30 ಅಷ್ಟೊತ್ತಿಗೆ ಬಂದರು. 11:30, 12 ಆಗಿತ್ತು ಆಲ್ರೆಡಿ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಅವ್ರು ಬಂದರು. ಇವಾಗ ಆರ್ನಮೆಂಟ್ಸ್ ಏನು ಹಾಕಿದ್ನಲ್ಲ, ಜ್ಯುವೆಲ್ರೀಸು, ಇವೇನು ಬಂಗಾರ ಅಲ್ಲ. ಬಂಗಾರ ನನ್ನ ಹತ್ರ ಇಷ್ಟೊಂದು ಇಲ್ಲ ಹಾಕೋಕ್ಕೆ. ಬಂಗಾರ ಏನಲ್ಲ, ಮಾಮೂಲಿ 1 ಗ್ರಾಮ್ ಗೋಲ್ಡ್ ಇರುತ್ತೆ ಅಲ್ವಾ, ಅವೇ ಹಾಕಿರೋದು. ಇವಾಗ ಮುಖವಾಡ ಎಲ್ಲ ತೆಗೆದು ಈ ತೆಂಗಿನಕಾಯಿ ನಾನು ಏನಾದರೂ ಸ್ವೀಟ್ ಮಾಡ್ತೀನಿ. ಸ್ವೀಟ್ ಮಾಡೋಕ್ಕೆ ದೇವ್ರ ಮನೆಯಲ್ಲಿ ಇಡ್ತಾ ಇದ್ದೀನಿ. ಆ್ಯಂಡ್ ಫಾಸ್ಟಾಗಿ ಆ್ಯಂಡ್ ಬ್ಯಾಕ್ಗ್ರೌಂಡಿಂದ ಹೆಂಗೆ ಅನ್ನಿಸ್ತು. ಆ್ಯಂಡ್ ಒಂದು ನನ್ನ ಸೀರೆ, ಇನ್ನೊಂದು ನಮ್ಮಮ್ಮ ಸ್ಯಾರಿ. ಈ ಬಾರ್ಡ್ರ್ ಇರೋದು ಬಂದುಬಿಟ್ಟು ನಮ್ಮಮ್ಮ ಸ್ಯಾರಿ. ಅಂದರೆ ನಮ್ಮಮ್ಮನೂ ಹಬ್ಬದಲ್ಲಿ ನಮ್ಮ ಜೊತೆಯಲ್ಲೇ ಇರ್ತಾಳೆ ಅಂತೇಳ್ಬಿಟ್ಟು ಈ ಥರ ಏನು ಅದು ಗ್ರೀನ್ ಮ್ಯಾಟು 4 ಪೀಸೇ ನನ್ನ ಹತ್ರ ಇದ್ದಿದ್ದು. ಆ್ಯಂಡ್ ಆ ಸೈಡು ಈ ಸೈಡು ಸ್ವಲ್ಪ ಜಾಗ ಅಂದರೆ ಖಾಲಿ ಅನ್ನಿಸ್ತಿತ್ತು. ಹಂಗಾಗಿ ಗ್ರೀನ್ ಮ್ಯಾಟ್ ಸ್ವಲ್ಪ ಹಾಕ್ಬಿಟ್ಟು ಆ ಸೈಡ್ ಈ ಸೈಡು ಅದು ಮ್ಯಾಚ್ ಆಗೋ ಥರನೇ ಸ್ಯಾರಿ ಇತ್ತು. ಆ್ಯಂಡ್ ಇನ್ನೊಂದು ಸೀರೆ ನಮ್ಮಮ್ಮಂದು, ನಾನು ದೇವಿ ಹುಟ್ಟಿದ್ದೀನಲ್ವ ಸೀರೆ, ಅದೇ ಥರನೂ ನಮ್ಮಮ್ಮಂದು ಇದೆ. ಅದು ನಮ್ಮ ಮಗಳಿಗೆ ಲಂಗ ಬ್ಲೌಸ್ ಹೊಲ್ಸೋಣ ಅಂತೇಳ್ಬಿಟ್ಟು ನಾನು ನಮ್ಮ ಅಮ್ಮ ಊರಿಗೆ ಮೊನ್ನೆ ಹೋಗಿದ್ದೆ, ನಮ್ಮೂರಿಗೆ. ಆವಾಗ ತೊಗೊಂಬಂದಿದ್ದೀನಿ ಒಂದು 4-5 ಸೀರೆ, ರೇಷ್ಮೆ ಸೀರೆಗಳೆಲ್ಲ ನಮ್ಮಮ್ಮಂದು. ಆ್ಯಂಡ್ ಒಂದು ಕನ್ನಡ ರಾಜ್ಯೋತ್ಸವದ ದಿನಕ್ಕೆ ನನ್ನ ಮಗಳಿಗೆ ಅದರಲ್ಲೇ ಸ್ಯಾರಿ ಮಾಡಿಸಿದ್ದೆ. ಅಂದರೆ ಬ್ಲೌಸೆಲ್ಲ ಹೊಲಿಸ್ಬಿಟ್ಟು ಅದರಲ್ಲೇ ತುಂಬ ಚೆನ್ನಾಗಿತ್ತು ಅದು. ಆ್ಯಂಡ್ ನಮ್ಮಮ್ಮನ ಸೀರೆ ಚೆನ್ನಾಗಿದೆ ಅಂತೇಳ್ಬಿಟ್ಟು, ಇದು ಇನ್ನೂ ಏನೂ ಆಗಿಲ್ಲ, ಇಷ್ಟು ನೀಟಾಗಿದೆಯೋ ಈ ರೇಷ್ಮೆ ಸೀರೆ. ಹಂಗಾಗಿ ಹಂಗೆ ಇಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಯಾವಾಗಾದರೂ ಲಂಗ ಬ್ಲೌಸು ಏನಾದರೂ ಹೊಲ್ಸೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನು ಹೊಲಿಸ್ತೀನಿ. ಇವಾಗ ಈ ಕಳಶ ಇಟ್ಟಿದ್ವಲ್ಲ, ಅದರಲ್ಲಿ ನೀರು ಇಟ್ಟಿದ್ನಲ್ಲ, ಅದು ಗಿಡಗಳಿಗೆ ಹಾಕಬೇಕು. ಆ್ಯಕ್ಚುಲಿ ಗಿಡಗಳು ಇಲ್ಲಿಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ಕೆಳಗಡೆ ಓನರ್ ಅವ್ರ ಮನೆ ಹತ್ರ ಗಿಡಗಳಿದ್ದಾವೆ. ಹಾಗಾಗಿ ಅಲ್ಲಿ ಅಂದರೆ ಗೇಟ್ ಪಕ್ಕ ಅದೇನು ದಾಸವಾಳದ ಗಿಡ ಅದೆಲ್ಲ ಇದೆ.
ಅಲ್ಲಿಗೆ ಹೋಗಿ ಹಾಕ್ಬಂದು ಮತ್ತು ಇವೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ, ಬಾಳೆ ದಿಂಡು ಅದೆಲ್ಲ. ಮತ್ತು ಈ ಬ್ಯಾಕ್ಗ್ರೌಂಡ್ ಸ್ಯಾರೀಸು ಮತ್ತು ಫ್ಲವರ್ಸು ಇವೆಲ್ಲ ನಾನು ಅಮೆಝಾನಲ್ಲೇ ತೊಗೊಂಡಿರೋದು. ಆ ಗ್ರೀನ್ ಮ್ಯಾಟ್ ಇದೆಯಲ್ಲ ಅದು ಕೂಡ ಅಮೆಝಾನಲ್ಲೇ ತೊಗೊಂಡಿರೋದು. ಮತ್ತು ಇದು ಇನ್ನು ಬ್ಯಾಕ್ಗ್ರೌಂಡು ಏನು ಹೇಳ್ತಾರಪ್ಪ, ಸ್ಟ್ಯಾಂಡ್, ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡು ಕೂಡ ನಾನು ಅಮೆಝಾನಲ್ಲೇ ತೊಗೊಂಡಿರೋದು. ಎಲ್ಲ ಅಮೆಝಾನಲ್ಲ, ಮೀಶೋ ಅಲ್ಲೇ ತೊಗೊಂಡಿರೋದು. ಸಾರಿ, ಇದೆಲ್ಲ ಏನು ಯೂಸ್ ಮಾಡಿದ್ದೀನಿ ಅದೆಲ್ಲ ಮೀಶೋ ಅಲ್ಲೇ ತೊಗೊಂಡಿರೋದು. ಆ್ಯಂಡ್ ಈ ಹಬ್ಬ ಮತ್ತೆ ಕಾಯಬೇಕು ಅಂತಂದರೆ 1 ವರ್ಷ ಕಾಯಬೇಕು. ಎತ್ತಿಡ್ಬೇಕಾದ್ರೆ ಬೇಜಾರಾಯಿತು, ಇಷ್ಟು ಬೇಗ ಮುಗ್ದೋಯ್ತಾ ಹಬ್ಬ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಇಯರ್ವರೆಗೂ ಈ ಹಬ್ಬಕ್ಕೆ ವೆಯ್ಟ್ ಮಾಡಬೇಕು. ಅಂದರೆ ಹಬ್ಬ ಬಂದಾಗ ಎಷ್ಟು ಖುಷಿಯಿಂದ ಒಂದು ವಾರ ಪೂರ್ತಿ ವರಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಹಬ್ಬ ಆಗಿದ್ದು ನೆಕ್ಸ್ಟ್ ಡೇಗೆ ಫುಲ್, ಆ ದಿನ ಅಷ್ಟೇ, ನೆಕ್ಸ್ಟ್ ಡೇಗೆ ಆಗಲೇ ಫುಲ್ ಖಾಲಿ ಥರ ಅನಿಸ್ಬಿಡುತ್ತೆ. ತುಂಬ ಬೇಜಾರಾಗುತ್ತೆ ಆವಾಗ. ಏನು ಮಾಡೋಕ್ಕಾಗಲ್ವಲ್ಲ, ಕಾಯಲೇಬೇಕು. ನನಗೆ ಈ ಥರ ಹಬ್ಬಗಳಂದರೆ ತುಂಬಾ ಇಷ್ಟ. ಆ್ಯಂಡ್ ಇವಾಗ ಇವೆಲ್ಲ ವಾಶ್ ಮಾಡಿದ್ದೀನಿ ಆ್ಯಕ್ಚುಲಿ, ಕಳಶ ಇದೆಲ್ಲ. ಇವಾಗ ಇದನ್ನೆಲ್ಲ ಈ ಬ್ಯಾಗಲ್ಲಿ ನಾನು ಮುಖವಾಡ ಆಗಿರ್ಬೋದು, ಕೈಗಳು ಎಲ್ಲನೂ ನೀಟಾಗಿ ಹಾಕಿ ಕವರಲ್ಲಿ ಹಾಕ್ಬಿಟ್ಟು ಅದಾದಮೇಲೆ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಇಟ್ಕೊಳ್ತೀನಿ. ಹಂಗಾಗಿನೇ ನನ್ನ ಹತ್ರ 7 ಇಯರ್ಸ್ ಆದ್ರೂ ನನ್ನ ಹತ್ರ ಇರೋ ಸ್ವಲ್ಪ ಅಂದರೆ ಒಂದೊಂದು 7 ಇಯರ್ಸ್ದಿದೆ, ಒಂದೊಂದು 2 ಇಯರ್ಸ್ದು, ಈ ಥರ ನಾನು ಒಂದೊಂದು ಹಬ್ಬಕ್ಕೆ ಒಂದೊಂದು ಇಂಪ್ರೂವ್ ಮಾಡಿಕೊಂಡು, ಅಂದರೆ ಈ ತೊಗೊಳ್ಳೋಣ ಮುಂದಿನ ವರ್ಷಕ್ಕೆ ಆ ಥರ. ಫಸ್ಟ್ ವರ್ಷ ನಾನು ಆ್ಯಕ್ಚುಲಿ ಬೊಂಬೆ ಸ್ಯಾರಿಗೆ ಉಡ್ಸಿರ್ತಾರಲ್ವ ಆ ಥರದ್ದು ತೊಗೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಇಯರಿಂದ ನಾನೇ ಉಡ್ಸೋದು ಕಲ್ತ್ಕೊಂಡೆ. ಆವಾಗ ನನಗೆ ಬರ್ತಾನೆ ಇರಲಿಲ್ಲ ಸ್ಯಾರಿ ಉಡ್ಸೋದು. ಅದಾದಮೇಲೆ ನಾನು ಉಡ್ಸೋದು ಕಲ್ತ್ಕೊಂಡಾಗಿಂದ ಬೊಂಬೆ ಏನು ಇಡಲ್ಲ. ಆ್ಯಂಡ್ ಇವಾಗೆಲ್ಲ ಫ್ಲವರ್ಸು ಅದೆಲ್ಲ ನೀಟಾಗಿ ಕವರಲ್ಲಿ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ಎತ್ತಿಡ್ತೀನಿ ನಾನು. ಗ್ರೀನ್ ಮ್ಯಾಟ್ ಎಲ್ಲ ಒಂದು ಕವರಲ್ಲಿ ಹಾಕ್ಬಿಟ್ಟು ಅದೂ ಎಲ್ಲ ನೀಟಾಗಿ ಇಟ್ಕೋಬೇಕಲ್ವ. ಮತ್ತು ಸುಮ್ಮನೆ ದುಡ್ಡು ಇಕ್ಕಿರ್ತೀವಿ, ಸುಮ್ಮನೆ ಹೆಂಗಾದ್ರೆ ಹಂಗೆ ಇಟ್ಕೊಂಡ್ರೆ ಹಾಳಾಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಎಲ್ಲ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಕಬೋರ್ಡು ಫುಲ್ಲು ದೇವ್ರದ್ದು ಏನಿರುತ್ತೆ ಅಲ್ವಾ, ದೇವ್ರದ್ದು ಏನೇನಿರುತ್ತೆ ಪೂಜೆ ಸಾಮಾನೆಲ್ಲ ಇಲ್ಲಿರುತ್ತೆ. ನಾನು ಇಲ್ಲೇ ತಿಟ್ಕೊಳ್ತಿರ್ತೀನಿ. ಅಂದರೆ ಇದು ರೆಗ್ಯುಲರ್ ಯೂಸ್ ಮಾಡಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರನೇ ಆ ಕಬೋರ್ಡ್ ತೆಗಿಯೋದು ನಾನು, ಅಲ್ಲಿವರೆಗೂ ತೆಗಿಯಲ್ಲ. ಆ್ಯಂಡ್ ಇವಾಗ ಎಲ್ಲ ಎತ್ತಿಕೊಂಡಿದ್ದಾಯಿತು. ಇವಾಗ ಎಲ್ಲ ಅಡಿಕೆ ಮತ್ತು ನನ್ನ ಮಗಳು ಇವಾಗಿನ ಎದ್ದು ಬಂದಳು ನೋಡಿ. ಅಮ್ಮ ಯಾಕೆ ಅಂತ ಕೇಳ್ತಾ ಇದ್ದಾಳೆ. ಊರಿಗೆ ಹೋಗ್ಬೇಕಲ್ಲ, ಇವಾಗ ನೀಟಾಗಿ ಎತ್ತಿಟ್ಬಿಟ್ಟು ಊರಿಗೆ ಹೊರಡಬೇಕು, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಇನ್ನು ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಇದು ಆ್ಯಕ್ಚುಲಿ ತುಂಬ ಟೈಮ್ ಇತ್ತು, ಆ್ಯಕ್ಚುಲಿ ಕಟ್ ಮಾಡಿ ಹಾಕಿದ್ದೀನಿ.